ಸರ್ ಸರ್ ಈಗ ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದ್ರೆ ಒಂದೊಂದು ನಮ್ಮ ಅಕ್ಕಪಕ್ಕದಲ್ಲಿರುವಂತ ಒಂದೊಂದು ರಾಷ್ಟ್ರಗಳ ಜೊತೆಗೂ ನಾವು ಸ್ನೇಹನ ಕಳ್ಕೊತಾ ಇದೀವಿ ಸರ್. ಈಗ ಮಾಲ್ಡೀವ್ಸ್ ಮೋದಿ ಅವರು ಹೋಗಿ ಬಂದ ನಂತರ ಮಾಲ್ಡೀವ್ಸ್ ಕೂಡ ನಮ್ಮ ಮಿತ್ರ ರಾಷ್ಟ್ರ ಅನ್ನೋದು ದೂರ ಆಗ್ತಾ ಇದೆ. ಏನ್ ಹೇಳಕ್ ಬಯಸ್ತೀರಿ ಸರ್ ಈ ಸರ್ಕಾರಕ್ಕೆ? ರಿಯಾಕ್ಟ್ ಮಾಡಿ ನೀವು ಬಹುಶಃ ಇದರಲ್ಲಿ ಕೂಡ ಇದೆ. ಈ ಮೋದಿ ಅವರು ಬಂದ ಮೇಲೆ ಎಲ್ಲಾನು ಕೂಡ ಪರ್ಸನಲ್ ಆಗಿ ಅವರು ತೆಗೆದುಕೊಳ್ತಾ ಇದ್ದಾರೆ. ಇದು ಏನಾಗ್ತವೆ ಅಂದ್ರೆ ಕೆಲವು ವಿಷಯಗಳನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟ್ ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ಬೇಕು. ಅಂತ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ ಲಿಬರೇಟ್ ಮಾಡಿದ್ರು. ಆ ರೀತಿಯಾಗಿ ಸಮಯ ಅನುಸಾರವಾಗಿ ನಾವು ನಡ್ಕೊಳ್ಬೇಕು. ಇಲ್ಲಿ ಯಾವಾಗಲೂ ಕೂಡ ಯಾರಿಗಾರ ಅವ್ರು ತಪ್ಕೊಳ್ತಾರೆ, ಯಾರಿಗೆ ಅವ್ರು ಕೆಟ್ಟವ್ರಂತ ಮತ್ತೆ ಅವರೇ ಎಲ್ಲ ಪಾಲಿಸಿಗಳನ್ನ ಹಿಂದಿನ ಪಾಲಿಸಿಗಳಿಗೆ ಟಿಪ್ಪಣಿ ಮಾಡೋದು, ರೈಟ್ ಫ್ರಮ್ ನೇರು ಹಿಡ್ಕೊಂಡು ಏನೂನೇ ಮಾಡಿಲ್ಲ ಅವ್ರು ಅಂತ ಹೇಳೋದು, ಇದು ಸರಿ ಇಲ್ಲ. ನಾವು ನಮ್ಮ ನೇಬರ್ಗಳಿಗೆ ಚೆನ್ನಾಗಿ ಇಟ್ಕೊಳ್ಳೋದು. ಯಾಕಂದ್ರೆ ನೇಬರ್ಗಳು ಬದಲಾಯಿಸ್ಲಕ್ಕಾಗಲ್ಲ. ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ಲ ಮನೆ ಬಿಡಬೇಕು, ಅದು ಈಜಿ ಇದೆ. ಆದ್ರೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಇಂಚಿಂಚು ಜಾಗಕ್ಕೆ ಹೋರಾಟ ಮಾಡ್ತೀವಿ. ಅವ್ರೇನ್ ಬಿಟ್ಟು ಹೋಗಲ್ಲ, ನಮ್ದು ಕಸ್ಕೊಳ್ಬೇಕಂತಾರೆ. ಅದಕ್ಕಾಗಿ ನಾವು ನಮ್ಮ ನೇಬರ್ಸ್ ಅನ್ನ ಬದಲಾವಣೆ ಮಾಡಕ್ ಆಗೋದಿಲ್ಲ. ಯಾವುದೇ ರೀತಿಯಲ್ಲಿ ನಾವು ಒಂದಾಗಿ ಹೋಗ್ಬೇಕು. ಮತ್ತು ಅವ್ರು ನಮ್ಮ ಮೈ ಮೇಲೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷತೆಗಾಗಿ ಹೋರಾಟ ಕೂಡ ಮಾಡಬೇಕಾಗ್ತದೆ. ಅದರಲ್ಲಿ ಎರಡನೇ ಮಾತಿಲ್ಲ.